ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯಲ್ಲಿ ಜನಿಸಿದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಶ್ವಿನಿ, ಭರಣಿ ಮತ್ತು ಕೃತಿಕ ನಕ್ಷತ್ರದ ಮಹಾಭಾಗ್ಯಶಾಲಿಗಳೇ, ನಿಮಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಇಂದು ನಾನು ಹೇಳಲಿರುವ ವಿಷಯ ಸಾಮಾನ್ಯ ರಾಶಿ ಫಲ ಅಲ್ಲ. ಇದು ನಿಮ್ಮ ಜೀವನದ ಗುಪ್ತ ಸತ್ಯ. ನೀವು ಯಾಕೆ ಶ್ರಮಿಸುತ್ತಾ ಇದ್ರೂ ಕೂಡ ಫಲ ಅನ್ನೋದು ಕಾಣ್ತಾ ಇಲ್ಲ? ನೀವು ಯಾಕೆ ಧೈರ್ಯಶಾಲಿಗಳಾಗಿದ್ರೂ ಕೂಡ ಮಧ್ಯದಲ್ಲೇ ಕೆಲಸಗಳು ಹಾಳಾಗ್ತಾ ಇವೆ? ನೀವು ಆರಂಭಿಸಿದ ಕೆಲಸ ಕೊನೆಯ ಕ್ಷಣದಲ್ಲಿ ಯಾಕೆ ಕುಸಿತಾ ಇದೆ? ಇದರ ಹಿಂದೆ ಇರುವ ಶಕ್ತಿ ಗ್ರಹದೋಷವಲ್ಲ, ಅದು ನರದೋಷ. ಹೌದು, ನಿಮ್ಮ ಮೇಲೆ ಬಿದ್ದಿರುವ ಅಸೂಯೆಯ ಕಣ್ಣು. ಮೇಷರಾಶಿಯವರು ಅಗ್ನಿ ತತ್ವದವರು. ನಿಮ್ಮ ಅಧಿಪತಿ ಮಂಗಳ. ನೀವು ಹುಟ್ಟಿನಿಂದಲೇ ಯೋಧರು. ನೀವು ಹೆದರೋದಿಲ್ಲ, ಎದುರಿಗೆ ನಿಂತು ಮಾತನಾಡುವವರು. ನೀವು ಹೇಳ್ತೀರಾ ಅಂತಂದರೆ ಶತ್ರುಗಳು ಕಂಗಾಲಾಗ್ತಾರೆ. ಆದರೆ ನಿಮ್ಮ ಸಮಸ್ಯೆ ಏನಂದರೆ, ನೀವು ಬೆಳೆಯಲು ಶುರು ಮಾಡಿದ ಕ್ಷಣದಲ್ಲೇ ನಿಮ್ಮ ಹತ್ತಿರದವರ ಹೃದಯದಲ್ಲಿ ಬೆಂಕಿ ಹೊತ್ತಿಕೊಳ್ಳುತ್ತೆ. ನಿಮ್ಮ ಸ್ವಂತ ಬಂಧುಗಳು, ಸ್ನೇಹಿತರು, ಕೆಲಸದ ಜಾಗದ ಸಹೋದ್ಯೋಗಿಗಳು ಮುಖದಲ್ಲಿ ನಗು, ಮನಸ್ಸಿನಲ್ಲಿ ಅಸೂಯೆ. ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೋಡಿ. ಹಣ ಬರುತ್ತೆ, ಆದರೆ ಉಳಿಯೋದಿಲ್ಲ. ಒಳ್ಳೆಯ ಅವಕಾಶ ಸಿಗುತ್ತೆ, ಆದರೆ ಕೊನೆಯ ಕ್ಷಣದಲ್ಲಿ ಕೈ ಜಾರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಆದರೆ ಏಕಾಏಕಿ ತಲೆನೋವು, ರಕ್ತದ ಒತ್ತಡ, ದೇಹದಲ್ಲಿ ಉರಿ, ಮನೆಯಲ್ಲಿ ಸಣ್ಣ ವಿಷಯಕ್ಕೂ ಕೂಡ ದೊಡ್ಡ ಜಗಳ, ಮಕ್ಕಳು ಮಾತು ಕೇಳದೆ ಹಠ, ಗಂಡ ಹೆಂಡತಿ ನಡುವೆ ಅರ್ಥ ಮಾಡಿಕೊಳ್ಳದ ಮನಸ್ಥಿತಿ. ಇದು ಯಾದೃಚ್ಛಿಕವಲ್ಲ, ಇದು ನರದೃಷ್ಟಿಯ ಪರಿಣಾಮ. ಮೇಷರಾಶಿಯವರಲ್ಲಿ ಸಹಜವಾದ ಆಕರ್ಷಣಾ ಶಕ್ತಿ ಇರುತ್ತೆ. ನೀವು ಸರಳ ಬಟ್ಟೆ ಧರಿಸಿದ್ರೂ ಕೂಡ ನಿಮ್ಮಲ್ಲಿ ಒಂದು ಪ್ರಭಾವ ಅನ್ನೋದು ಇರುತ್ತೆ. ನಿಮ್ಮ ಮಾತಿನಲ್ಲಿ ಆತ್ಮವಿಶ್ವಾಸ, ನಿಮ್ಮ ನಡೆಯಲ್ಲಿ ದಿಟ್ಟತನ. ಇದೇ ಕಾರಣಕ್ಕೆ ಜನರು ನಿಮ್ಮನ್ನು ನೋಡಿ ಒಳಗೊಳಗೆ ಹೊಟ್ಟೆ ಕಿಚ್ಚು ಪಡ್ತಾರೆ. ಇವನು ಹೇಗೆ ಇಷ್ಟು ಮುಂದೆ ಹೋಗಿದ್ದಾನೆ, ಇವನಿಗೆ ಈ ಅವಕಾಶ ಹೇಗೆ ಸಿಕ್ಕಿತು ಎಂಬ ಪ್ರಶ್ನೆಗಳು ಅವರ ಮನಸ್ಸಲ್ಲಿ ವಿಷವಾಗುತ್ತೆ. ಆ ವಿಷಯದ ಒಂದು ನೋಟ ಇದೆಲ್ಲ, ಅದೇ ನಿಮ್ಮ ಭಾಗ್ಯವನ್ನು ತಡೆಯುತ್ತೆ. ಇನ್ನು ನರಕೋಶ ಇದೆ ಎಂಬ ಲಕ್ಷಣಗಳು ಸ್ಪಷ್ಟ. ಮುಂಜಾನೆ ಎದ್ದ ತಕ್ಷಣ ಭಾರವಾದ ದೇಹ, ಕಾರಣವಿಲ್ಲದೆ ಕೋಪ, ಕೆಲಸಕ್ಕೆ ಮನಸ್ಸಿಲ್ಲ, ಹಣ ಬಂದ ದಿನವೇ ಅನಾವಶ್ಯಕ ಖರ್ಚು, ಹೊಸ ವಸ್ತು ಮನೆಗೆ ಬಂದ ಕೂಡಲೇ ಅದು ಹಾಳಾಗೋದು, ಶುಭ ಕಾರ್ಯದ ಮೊದಲು ಜಗಳ. ನೀವು ಗಮನಿಸಿದರೆ ಇವೆಲ್ಲವೂ ನಿಮ್ಮ ಬೆಳವಣಿಗೆಗೆ ಶುರುವಾದ ನಂತರನೇ ಆರಂಭವಾಗುತ್ತೆ. ಆದರೆ ಭಯ ಬೇಡ ಮೇಷರಾಶಿಯವರೇ, ಮಂಗಳನ ಮಕ್ಕಳು ನೀವು. ಪರಿಹಾರ ಮಾಡಿದರೆ ದೃಷ್ಟಿ ಕರಗಿ ಹೋಗುತ್ತೆ. ಮೊದಲ ಪರಿಹಾರ ಕಲ್ಲುಪ್ಪು. ಪ್ರತಿ ಮಂಗಳವಾರ ಸಂಜೆ ಸೂರ್ಯಾಸ್ತದ ನಂತರ ಒಂದು ಮುಷ್ಟಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಮನೆಯ ಮಧ್ಯದಲ್ಲಿ ನಿಂತು ನನ್ನ ಮೇಲೆ ಬಿದ್ದಿರುವ ಎಲ್ಲ ನರದೃಷ್ಟಿಗಳು ಈ ಉಪ್ಪಿನಂತೆ ಕರಗಿ ಹೋಗಲಿ ಅಂತ ಸಂಕಲ್ಪ ಮಾಡಿ. ಆ ಉಪ್ಪನ್ನು ತಲೆಯ ಸುತ್ತ 3 ಬಾರಿ ಪ್ರದಕ್ಷಿಣೆ ಮತ್ತು 3 ಬಾರಿ ಅಪ್ರದಕ್ಷಿಣೆ ಸವರಿ. ನಂತರ ಅದನ್ನು ನೀರಿನೊಂದಿಗೆ ಹೊರಗೆ ಹರಿಸಬೇಡಿ. ಮನೆಯ ಕಸದ ಬುಟ್ಟಿಗೆ ಹಾಕೋದಕ್ಕೆ ಹೋಗಬೇಡಿ. ಎರಡನೇ ಪರಿಹಾರ ಲಿಂಬೆ ಮತ್ತು ಲವಂಗ. ಒಂದು ಹಳದಿ ಲಿಂಬೆ ಹಣ್ಣಿಗೆ 4 ಲವಂಗ ಚುಚ್ಚಿ ಅದನ್ನು ಮನೆಯ ಮುಖ್ಯ ಬಾಗಿಲಿನ ಒಳಭಾಗದಲ್ಲಿ ಯಾರಿಗೂ ಕಾಣದಂತೆ ಇಡಿ. ಪ್ರತಿ ಶನಿವಾರ ಬದಲಾಯಿಸಿ. ಹಳೆಯ ಹಣ್ಣನ್ನು ತುಳಿಯದ ಜಾಗದಲ್ಲಿ ಎಸಿರಿ. ಹೀಗೆ 7 ವಾರ ಮಾಡಿದರೆ ಶತ್ರುಗಳ ಬಾಯಿ ಮುಚ್ಚುತ್ತೆ. ಮೂರನೇ ಪರಿಹಾರ ಹನುಮಾನ್ ಆರಾಧನೆ. ಮಂಗಳವಾರ ಓಂ ಹನುಮತೇ ನಮಃ ಎಂಬ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಸಾಧ್ಯ ಆದರೆ ಹನುಮಾನ್ ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ತುಪ್ಪದ ದೀಪ ಹಚ್ಚಿ. ಮಂಗಳದ ಕೃಪೆ ನಿಮ್ಮ ಮೇಲೆ ಹೆಚ್ಚಾಗುತ್ತೆ. ಇನ್ನು ಹಣದ ಸ್ಥಿರತೆಗೆ ಕೆಂಪು ಬಟ್ಟೆಯಲ್ಲಿ 1 ರೂಪಾಯಿ ನಾಣ್ಯ, ಸ್ವಲ್ಪ ಕುಂಕುಮ ಮತ್ತು ಅಕ್ಕಿ ಕಟ್ಟಿ ನಿಮ್ಮ ಪರ್ಸ್ ಅಥವಾ ವ್ಯಾಪಾರದ ಸ್ಥಳದಲ್ಲಿ ಇಡಿ. ಇದು ನಿಮ್ಮ ಆರ್ಥಿಕ ಶಕ್ತಿಯನ್ನು ಸ್ಥಿರಗೊಳಿಸುತ್ತೆ. ಇಂದಿನಿಂದ ಯಾರಾದರೂ ನಿಮಗೆ ಅತಿಯಾಗಿ ಹೊಗಳಿದ್ರೆ ತಕ್ಷಣ ಮನಸ್ಸಲ್ಲಿ ಓಂ ನಮಃ ಶಿವಾಯ ಅಂತ ಜಪಿಸಿ. ನಿಮ್ಮ ಒಳಗಿನ ಅಗ್ನಿಶಕ್ತಿ ಜಾಗೃತವಾಗುತ್ತೆ. ಮೇಷರಾಶಿಯವರೇ, ನೀವು ಹುಟ್ಟಿದ್ದು ಸೋಲಲು ಅಲ್ಲ, ನೀವು ಜಯಿಸಲು ಹುಟ್ಟಿದವರು. ನಿಮ್ಮ ಜಾತಕದಲ್ಲಿ ರಾಜಯೋಗ ಇದೆ, ಅದನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ವಿಳಂಬ ಆಗ್ಬೋದು, ಆದರೆ ವಿಫಲತೆ ಶಾಶ್ವತ ಅಲ್ಲ. ಈ ಸಣ್ಣ ಪರಿಹಾರಗಳನ್ನು ಭಕ್ತಿಯಿಂದ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಣ್ಣಿಗೆ ಕಾಣುವಂತೆ ಶುರುವಾಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.